ಇವತ್ತು ಬೆಂಗಳೂರಲ್ಲಿರುವಂಥ ವಿಶೇಷವಾಗಿರೋ 2 ದೇವಸ್ಥಾನನ ಪರಿಚಯಿಸ್ತಾ ಇದ್ದೀನಿ. ಶ್ರೀ ಗೋವರ್ಧನ ಕ್ಷೇತ್ರ ಅಂತ ಹೇಳ್ಬಿಟ್ಟು ಇದು ಗವಿ ಥರ ಇದೆ. 5 ಫ್ಲೋರ್ ಇರುವಂಥ ದೇವಸ್ಥಾನ. ಇದು ಔಟ್ಸೈಡಿಂದ ನೋಡಿದರೆ ಬರೀ ಕಲ್ಲಿನ ಕೋಟೆ ಥರ ಕಾಣಿಸುತ್ತೆ. ಸೊ ಒಳಗಡೆ ಇರೋ ಗವಿಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಇವಾಗ ಹೋಗೋಣ. ಸೊ ಪೂರ್ತಿಯಾಗಿ ಈ ದೇವಸ್ಥಾನ ಕಲ್ಲಿನಲ್ಲಿನೇ ನಿರ್ಮಾಣ ಆಗಿರುತ್ತೆ. ಹಾಗೆಯೇ ಪೂರ್ತಿ ಕೌಂಟರ್ ಕೂಡ ಕಲ್ಲಿನದೇ ಆಗಿರುತ್ತೆ. ಇಲ್ಲಿ ನೋಡಿ ಸೇವಾಲಯ ಅಂತ ಹೇಳಿಬಿಟ್ಟು ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಎಂಟ್ರಿ ಅಂತ ಇದೆ ನೋಡಿ. ಇಲ್ಲಿ ಎಂಟ್ರಿ ಅಂತ ಕೊಟ್ಟಿದ್ದಾರಲ್ಲ, ಈ ಸೈಡಿಂದ ಒಳಗೆ ಗುಹೆ ಒಳಗೆ ಹೋಗಬೇಕು. ತುಂಬಾ ಚಿಕ್ಕದಾಗಿರೋ ಸ್ಪೇಸ್ ಇದೆ ಇದು, ಆದರೂ ಕೂಡ ತುಂಬ ಸುಂದರವಾಗಿರುವಂಥ ಜಾಗ, ಅದ್ಭುತವಾಗಿದೆ. ಇದು ಇರೋದು 5 ಫ್ಲೋರು. ಇವಾಗ ನೋಡಿ ನಾವು ತೋರಿಸ್ತಾ ಇರೋದು ದೇವರನ್ನ. ಈ ದೇವರ ಹತ್ರ ಬಂದುಬಿಟ್ರೆ ಇಲ್ಲಿ ನಾವು ದೇವಲೋಕದಲ್ಲಿದ್ದೇವೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇರುತ್ತೆ. ಯಾಕಂದರೆ ಮೇಲ್ಗಡೆನೂ ಬೆಟ್ಟ, ನಾವು ಇರುವಂಥ ಜಾಗದಲ್ಲೂ ಬೆಟ್ಟ. ಇಲ್ಲಿ ನೋಡಿ ಇವಾಗ ನಾವು ಕೂತ್ಕೊಂಡಿರೋಂಥ ಜಾಗ ಇದು. ದೇವರ ಎದುರುಗಡೆ ಕೂತಿದ್ದೀವಿ. ಸೊ ಇಲ್ಲಿ ವಿಡಿಯೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದರು. ಸೊ ಆದರೂ ಕೂಡ ಸ್ವಲ್ಪ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ಕೊಂಡಿರೋ ಅಂಥದ್ದು. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬಿದ್ರೆ ಜಾಯಿನ್ ಆಗಿ. ಹಾಗೆಯೇ ಇವಾಗ ದೇವ್ರನ್ನ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟಲ್ಲಿ ಇವಾಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟ್ ಆಗೋ ದಾರಿಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ನನಗಿಲ್ಲಿ ಇನ್ನೊಂದು ವಿಶೇಷವಾಗಿರೋ ಅಂಥ ಒಂದು ದರ್ಶನವಾಯಿತು. ತುಂಬ ಖುಷಿಯಾಗ್ಬಿಟ್ಟೆ ನಾನಂತೂ. ಎಷ್ಟು ಈ ಕೋಟೆ ಒಳಗಡೆ ಇಂಥ ಒಂದು ಪ್ಲೇಸನ್ನು ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬಿಡ್ತು ನೋಡಿ. ಈ ಕಲ್ಲಿನ ಕೋಟೆ ಒಳಗಡೆ ಈ ಕರುಗಳನ್ನು ಹೇಗೆ ತಗೊಂಡು ಬಂದರು ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಳಗಡೆ ತಂದುಬಿಟ್ಟು ಗೋವುಗಳನ್ನು 2 ಗೋವುಗಳನ್ನು ಕಟ್ಟಿಬಿಟ್ಟು ಇಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ರೆ. ನನಗೆ ಈ ಪ್ಲೇಸ್ ಅಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಒಂದ್ಸರಿ ವಿಸಿಟ್ ಮಾಡಿ. ನೆಕ್ಸ್ಟಲ್ಲಿ ನಾವಿವಾಗ ದರ್ಶನ್ ಅವ್ರು ಬಂದಿರುವಂಥ ಈ ಪ್ಲೇಸು, ಇದು ಎಲ್ಲರಿಗೂ ಇಷ್ಟವಾಗಿರುವಂಥದ್ದು. ತುಂಬ ಶಕ್ತಿಶಾಲಿ ದೇವಸ್ಥಾನ, ಬಂಡೆ ಮಹಾಕಾಳಿ ಅಮ್ಮ ಅಂತ. ಸೊ ಇಲ್ಲಿ ನಾವು ಫೈನಲಿ 5ನೇ ದೇವಸ್ಥಾನ ಇದು ನಾವು ಬಂದಿರುವಂಥದ್ದು. ಸೊ ಲಾಸ್ಟಲ್ಲಿ 4 ದೇವಸ್ಥಾನ ನೋಡಿಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಫುಲ್ ರಶ್ ಆಗಿಬಿಟ್ಟಿತ್ತು. ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ನೆಕ್ಸ್ಟಲ್ಲಿ ನಾವು ಇನ್ನೊಂದು ಸರಿ ಬರೋಣ ಬಿಡು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಇಷ್ಟೊಂದು ರಶ್ ಇರಬೇಕಾದ್ರೆ ನಮಗೆ ದರ್ಶನ ಆಗೋದಿಲ್ಲ ಅಂತ ಗೊತ್ತಾಗಿತ್ತು. ಸೊ ಔಟ್ಸೈಡೇ ಒಂದು 4ರಿಂದ 3 ಲೈನ್ ಕ್ಯೂ ನಿಂತ್ಕೊಂಡಿದ್ರು. ಹಾಗೆಯೇ ಹೊರಗೆಯೂ ಕೂಡ ಅಮ್ಮನ ದರ್ಶನ ಮಾಡೋಕ್ಕೆ ಅವಕಾಶ ಇತ್ತು. ಇದು ದೇವಸ್ಥಾನದ ಒಳಗೆ ಎಂಟ್ರಿ ಹೋಗೋದು. ಆದರೆ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇರೋದ್ರಿಂದ. ಹೊರಗೆ ಇನ್ನೊಂದು ಚಿಕ್ಕದಾಗಿ ದೇವಿಯ ಮೂರ್ತಿಯನ್ನು ಮಾಡಿದ್ದಾರೆ, ಅದು ಕೂಡ ತುಂಬ ಅದ್ಭುತವಾಗಿತ್ತು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಅಮ್ಮನ ದರ್ಶನ ಮಾಡ್ಕೊಳ್ಬೋದು. ನಾವಿಲ್ಲಿ ಈ ಒಂದು ಪ್ಲೇಸಲ್ಲಿ ವಿಶೇಷವಾಗಿ ಈ ಪ್ಲೇಸ್ಗೆ ಬರಲೇಬೇಕು ಅಂತ ಅನ್ನಿಸ್ತಿತ್ತು. ಗೊತ್ತಿರಲಿಲ್ಲ ನಮಗೆ ಇದು ಇದೇ ಜಾಗದಲ್ಲಿದೆ ಅಲ್ಲಿದೆ ಅಂತ. ಸೊ ನಮ್ಮ ತಮ್ಮ ಹೇಳಿದರು ದರ್ಶನ್ ಅವ್ರು ಬಂದು ಹೋಗಿರೋವಂಥ ದೇವಸ್ಥಾನ ತುಂಬ ಫೇಮಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ತಲೆ ಮೇಲೆ ನೀರನ್ನು ಹಾಕ್ತಾರಂತೆ, ಅದು ದೇವಿಯ ಅಭಿಷೇಕದ ನೀರಂತೆ. ಸೊ ಅದನ್ನು ಹಾಕಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನೆಕ್ಸ್ಟಲ್ಲಿ ನಾವಿಲ್ಲಿ ದೇವಿ ದರ್ಶನವನ್ನು ಮಾಡಿಕೊಂಡು ಹಾಗೆಯೇ ಹೊರಗೆ ಬರ್ತಾ ಹೋದರೆ ಇಲ್ಲಿ ನೋಡಿ ಪ್ರಸಾದದ ನಿಲಯ ಕೂಡ ಇದೆ. ಸೊ ಇಲ್ಲೂ ಕೂಡ ಎಷ್ಟೊಂದು ನೀಟಾಗಿ ಪ್ಲೇಸನ್ನು ಅರೇಂಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾವಿಲ್ಲಿ 4 ಜನ ಇದ್ದೆ. ಸೊ ಒಬ್ಬೊಬ್ಬರಿಗೆ 3 ಪ್ರಸಾದದ ಬಟ್ಲನ್ನು ಕೊಡ್ತಾರೆ. ಒಂದು ಸ್ವೀಟು, ಹಾಗೆ ಒಂದು ಮೊಸರನ್ನ, ಒಂದು ಪುಳಿಯೋಗರೆಯನ್ನು ಕೊಡ್ತಾಯಿದ್ರು. ಸೊ ನಾವಿಲ್ಲಿ ಪ್ರಸಾದವನ್ನು ಸೇವಿಸಿಬಿಟ್ಟು ನೆಕ್ಸ್ಟಲ್ಲಿ ಹೊರಟ್ವಿ. ಮತ್ತು ನಾವು ಊಟ ಟೈಮ್ ಆಗಿರೋದ್ರಿಂದ ಊಟಕ್ಕೆ ಅಂತ ಹೊರಟ್ವಿ. ಸೊ ಇವಾಗ ಬಂದುಬಿಟ್ಟು ರೆಸ್ಟೋರೆಂಟಿಗೆ ಬಂದಿದ್ವಿ. ರೆಸ್ಟೋರೆಂಟಲ್ಲಿ ನಾವಿಲ್ಲಿ ಕಾಜು ಮಸಾಲ ಹಾಗೂ ತಂದೂರಿ, ನಾನು ಈ ಥರ ಎಲ್ಲ ಐಟಮ್ಸ್ಗಳನ್ನ ತಗೊಂಡು ಊಟವನ್ನು ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು. ಸೊ ಊಟ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಲ್ರೆಡಿ ಜಾಸ್ತಿನೇ ಆಗಿತ್ತು, 3:30 ಆಲ್ರೆಡಿ ಆಗಿತ್ತು. ತುಂಬ ಹಶ್ವಾಗಿಬಿಟ್ಟಿತ್ತು ಎಲ್ರಿಗೂ. ಸೊ ಊಟ ಮಾಡಿಕೊಂಡು ಮತ್ತು ನೆಕ್ಸ್ಟು ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ವಿಡಿಯೋದಲ್ಲಿ 2 ದೇವಸ್ಥಾನವನ್ನು ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 2 ದೇವಸ್ಥಾನವನ್ನು ತೋರಿಸ್ತೀನಿ. ಹಾಗೆಯೇ ಸ್ಪೆಷಲ್ ಆಗಿರುವಂಥ
ಶಾಪಿಂಗ್ ಪ್ಲೇಸ್ ಕೂಡ ತೋರಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು.